ಶಿಕಾರಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಯುವಕನೊಬ್ಬ ಮೃತಪಟ್ಟಿರುವಂತ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಕಟ್ಟೆಹಕ್ಲು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಬೇಟೆಗೆ ಅಂತ ಹೋಗಿದ್ದಂತ ಯುವಕ 25 ವರ್ಷದ ಗೌತಮ್ ಸಾವನ್ನಪ್ಪಿದ್ದಾನೆ. ಕಟ್ಟೆಹಕ್ಕಳಿಗೆ ಬೇಟೆಗೆ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಮೃತಪಟ್ಟಿರೋದು. ಸ್ಥಳಕ್ಕೆ ತೀರ್ಥಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ತೀರ್ಥಹಳ್ಳಿಯಲ್ಲಿ ನಡೆದಿರುವಂತ ಘಟನೆ, ಬೇಟೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಯುವಕ ಮಿಸ್ ಫೈರ್ ಆಗಿ, ಅಂದ್ರೆ ಅವರ ಜೊತೆಗೆ ಹೋಗಿದ್ದವರೇ ಹಾರಿಸಿದಂತ ಗುಂಡು ಗೌತಮಿಗೆ ತಗಲಿದೆ. 25 ವರ್ಷದ ಗೌತಮ್ ಮೃತಪಟ್ಟಿರೋದು ಶಿವಮೊಗ್ಗದ ತೀರ್ಥಹಳ್ಳಿಯ ಕಟ್ಟೆಹಕ್ಲು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಸ್ಥಳಕ್ಕೆ ಸದ್ಯ ತೀರ್ಥಹಳ್ಳಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ. ಪ್ರಸನ್ನ, ಎಷ್ಟು ಜನ ಹೋಗಿದ್ರು ಶಿಕಾರಿಗೆ? ಯಾರಿಂದ ಆಗಿರೋದು ಎಡವಟ್ಟು? ಡೀಟೇಲ್ ಸಿಕ್ಕಿದೆಯಾ? ರಕ್ಷತ್, ಏನು ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಎಷ್ಟೇ ಸರ್ಕಾರ ಪ್ರಾಣಿಗಳ ಬೇಟೆಗೆ ಶಿಕಾರಿಗೆ ನಿಷೇಧ ಹೇರಿದ್ರು ಕೂಡ ಮಲೆನಾಡಿಗರಲ್ಲಿ ಮುಂಚೆಯಿಂದ ಏನು ಸಾಂಪ್ರದಾಯಕ್ಕೆ ಒಂದು ಬಂದಿದೆ ಶಿಕಾರಿ ಆಡುವಂಥದ್ದು, ಅಂತಹ ಒಂದು ಪ್ರವೃತ್ತಿಗೆ ಸುಮಾರು ಜನ ಜೀವ ಕಳ್ಕೊಂಡಿರುವಂತಹ ಘಟನೆಗಳು ಸಾಕಷ್ಟು ಇಲ್ಲಿ ಅಂದ್ರೆ ನಡೆದಿರುವಂಥದ್ದು. ಅದಕ್ಕೆ ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಇಲ್ಲಿ ಏನು ಹುಡುಗ ಹೊರಟಿದ್ದ, ಅವನು ತನ್ನ ಸ್ನೇಹಿತರೊಂದಿಗೆ ತನ್ನ ಸಂಬಂಧಿಕರಿಗೆ ಹೋಗಿರ್ತಾನೆ. ಅದೇ ಆ ಸಂದರ್ಭದಲ್ಲಿ ಅಲ್ಲಿ ಕತ್ಲೆ ಇದ್ದ ಸಂದರ್ಭದಲ್ಲಿ ಅವನು ಲೋಡ್ ಆದಂತಹ ಕೋವಿನ ಇಟ್ಕೊಂಡು ಪ್ರಾಣಿ ಬೇಟೆಗೆ ಅಂತ ಸಂದರ್ಭದಲ್ಲಿ ಅದು ಆತ ಬೀಳ್ತಾನೆ. ಬಿದ್ದಾಗ ಜೊತೆಗೆ ಕೋವಿನ ಬೀಳುತ್ತೆ. ಆ ಟೈಮಲ್ಲಿ ಮಿಸ್ ಫೈರ್ ಆದಂತಹ ಪರಿಣಾಮವಾಗಿ ಆತನ ಎದೆ ಸೇರಿದಂತಹ ಗುಂಡು ಆತನ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿರುವಂತದ್ದು. ತಕ್ಷಣವೇ ಅವನನ್ನ ಸ್ಥಳೀಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕೂಡ ದುಷ್ಯಂತನ ಅಲ್ಲಿ ಆಸ್ಪತ್ರೆ ಆಗ್ಲೇ ಮೃತಪಟ್ಟಿರ್ತಾನೆ. ಅವನನ್ನ ಆ ಶವದ ಮರಣೋತ್ತರ ಪರೀಕ್ಷೆನ ಶಿವಮೊಗ್ಗದ ಮೆಗನ್ ಹಾಸ್ಪಿಟಲ್ ನಡೆಸ್ಬಿಟ್ಟು ಈಗಾಗಲೇ ಅವರ ಸಂಬಂಧಿಕರಿಗೆ ಶವವನ್ನು ಹಸ್ತಾಂತರ ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಒಟ್ಟಾರೆ ಈ ಘಟನೆ ಆತನ ಕ್ರೇಜ್ಗೆ ಏನು ಪ್ರಾಣಿನ ಕೊಂದ್ಬಿಟ್ಟು ತಾನು ಸೇವಿಸಬೇಕು ಆಹಾರ ಅಂತ ಹೋಗಿದ್ದೆ. ಆದ್ರೆ ಅದೇ ಕೋವಿಗೆ ತನ್ನ ಜೀವವನ್ನೇ ತನ್ನ ಬಲಿಯಾಗಿ ತಾನು ಕೊಟ್ಟಿರುವಂತದ್ದು, ಆ ಕೋವಿಗೆ ತಾನು ಬಲಿಯಾಗಿರುವಂತದ್ದು ಮಾತ್ರ ಇಲ್ಲಿ ದುರಂತ. ಹಾಗಾಗಿ ಇಲ್ಲಿ ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಈ ತೀರ್ಥಹಳ್ಳಿ ಹಾಗೆ ಹೊಸನಗರ ಈ ಭಾಗದಲ್ಲಿ ಏನು ಮುಂಚೆಯಿಂದ ಕಾಡು ಪ್ರಾಣಿಗಳನ್ನ ರಜಾ ದಿನಗಳಲ್ಲಿ ಅಥವಾ ವಾರಾಂತ್ಯ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಬೇಟೆ ಅನ್ನೋ ಹೆಸರಲ್ಲಿ ಏನ್ ಮಾಡ್ತಾರೆ, ಅದು ಅನೇಕ ಜನರ ಜೀವನ ತಗೊಂಡಿರುವಂತಹ ಉದಾಹರಣೆಗಳಿದೆ. ಅದರಲ್ಲಿ ಇದೊಂದು ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು. ಪೊಲೀಸರು ಈ ಭಾಗ ಈಗಾಗಲೇ ಕ್ರಮ ಕೈಗೊಂಡು ಮುಂದಿನ ತನಿಖೆಯನ್ನು ನಡೆಸ್ತಿರುವಂತದ್ದು ಇಲ್ಲಿ ಕಾಣಬಹುದಾಗಿದೆ. ರಕ್ಷತ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.